5 ಜನರ ಜೀವ ಉಳಿಸಿದ 10 ತಿಂಗಳ ಪುಟ್ಟ ಕಂದ. ದೇಶಾದ್ಯಂತ ಈ ಮಗುವಿಗೆ ಪ್ರೀತಿಯ ಗೌರವ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಫೆಬ್ರವರಿ 5ರಂದು ಕೇರಳದ ಪಲ್ಲಂಬೊರ್ಮಾ ಜಂಕ್ಷನ್ ಬಳಿ ಮಗು ತನ್ನ ಪೋಷಕರು ಮತ್ತು ಅಜ್ಜ ಅಜ್ಜಿಯ ಜೊತೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಒಂದು ಭೀಕರವಾದ ಅಪಘಾತವು ಸಂಭವಿಸಿತು. ಕೇರಳದ ಈ 10 ತಿಂಗಳ ಪುಟ್ಟ ಮಗು ಆಲಿನ್ ಶೆರಿನ್ ಅಬ್ರಹಂ ತನ್ನ ಮರಣದ ನಂತರ 5 ಜನರ ಜೀವ ಉಳಿಸಿದ ಒಂದು ಕತೆ ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ಈ ಮಗು ದೇಶದ ಅತ್ಯಂತ ಕಿರಿಯ ಅಂಗಾಂಗ ದಾನಿಗಳಲ್ಲಿ ಒಬ್ಬಳೆಂದು ಗುರುತಿಸಿಕೊಂಡಿದೆ. ಇಲ್ಲಿ ನಡೆದಂತಹ ಭೀಕರ ಅಪಘಾತದಲ್ಲಿ ಮಗುವಿನ ತಲೆಗೆ ತೀವ್ರ ಪೆಟ್ಟಾಗಿದ್ದು, ಹಲವು ದಿನಗಳ ಚಿಕಿತ್ಸೆಯ ನಂತರ ಫೆಬ್ರವರಿ 13ರಂದು ವೈದ್ಯರು ಮಗು ಬ್ರೈನ್ ಡೆಡ್ ಅಂದರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ ಹೇಳಿ ಘೋಷಿಸಿದ್ರು. ತಮ್ಮ ಪುಟ್ಟ ಕಂದನನ್ನು ಕಳೆದುಕೊಂಡ ದುಃಖದಲ್ಲೂ ಪೋಷಕರು ಧೈರ್ಯ ಮಾಡಿ ಮಗುವಿನ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದರು. ಮಗುವಿನ ಹೃದಯ, ಲಿವರ್, 2 ಕಿಡ್ನಿಗಳು ಮತ್ತು 2 ಕಣ್ಣುಗಳನ್ನು ದಾನ ಮಾಡಲಾಯಿತು. ಈ ಮೂಲಕ 5 ಜನರಿಗೆ ಮರುಜೀವ ಸಿಕ್ಕಂತಾಗಿದೆ. ಅಂಗಾಂಗಗಳನ್ನು ಕೇವಲ 3 ಗಂಟೆಗಳ ಅವಧಿಯಲ್ಲಿ 300 ಕಿಲೋಮೀಟರ್ ದೂರದ ವಿವಿಧ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಮೂಲಕ ತಲುಪಿಸಲಾಯಿತು. ಕೇರಳದ ಆರೋಗ್ಯ ಸಚಿವರಾದಂತಹ ವೀಣಾ ಜಾರ್ಜ್ ಅವರು ಮಗುವಿನ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ದರು. ಮಗುವಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿದಾಯ ಹೇಳಲಾಯಿತು. ಕೇರಳ ಮುಖ್ಯಮಂತ್ರಿಯಾದಂತಹ ಪಿಣರಾಯಿ ವಿಜಯನ್ ಅವರು ಪೋಷಕರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಮತ್ತು ಅವರ ಈ ಮಹಾನ್ ಕಾರ್ಯವನ್ನು ಶ್ಲಾಘಿಸಿದರು. ಇದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಮಾನವೀಯತೆ. ಅದೇ ರೀತಿ ಮಗುವಿನ ನೇತ್ರದಾನದ ಒಂದು ಉದಾಹರಣೆಯನ್ನು ಕೂಡ ಇದರಲ್ಲಿ ನಾವು ನೋಡಬಹುದು. ಮನುಷ್ಯ ಸತ್ತ ಮೇಲೆ ಮಣ್ಣಾಗುವ ಅಥವಾ ಸುಟ್ಟು ಭಸ್ಮವಾಗುವ ಅಂಗಾಂಗಗಳು ಮತ್ತೊಬ್ಬರ ಬದುಕಿಗೆ ಕೂಡ ಬೆಳಕಾಗಬಹುದು. ಈ ಪಾಠವನ್ನು ಈ ಪುಟ್ಟ ಮಗು ಇಡೀ ಜಗತ್ತಿಗೆ ಒಂದು ತಿಳಿಸಿಕೊಟ್ಟಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು. ಈ ಸುದ್ದಿಯನ್ನು ಕೇಳಿ ಇಡೀ ಜಗತ್ತೇ ಈ ಮಗುವಿಗೆ ಸಂತಾಪವನ್ನು ಸೂಚಿಸ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ, ಮನುಷ್ಯ ಕೋಟಿ ಸಂಪಾದನೆ ಮಾಡಿದ್ರೂ ಆತ್ಮತೃಪ್ತಿ ಸಿಗುವುದಿಲ್ಲ. 100 ವರ್ಷ ಬಾಳಿ ಬದುಕಿದ್ರೂ ಆತ್ಮತೃಪ್ತಿ ಎನ್ನುವುದು ಸಿಗುವುದೇ ಇಲ್ಲ. ಬದಲಿಗೆ ಯಾರಿಗಾದರೂ ಒಂದು ಪರ ವ್ಯಕ್ತಿಗೆ ಮಾಡಿದಂತಹ ಸಹಾಯ, ಆ ಸಹಾಯದ ಮೂಲಕ ವ್ಯಕ್ತಿಯ ಮುಖದಲ್ಲಿ ಕಾಣುವಂತಹ ಕಿರುನಗೆಗಳ ಮೂಲಕ ಮನುಷ್ಯರಿಗೆ ಆತ್ಮತೃಪ್ತಿ ಸಿಗುವಂಥದ್ದು. ಟೋಟಲಿ ನಾವು ಕಂಪ್ಲೀಟಾಗಿ ಏನು ಇದರದ್ದು ನೋಡಲಿಕ್ಕೆ ಹೋದರೆ ಬದುಕಿದ್ದಕ್ಕೂ ಸಾರ್ಥಕ ಆಗುವುದು ಆತ ಮಾಡಿದಂತಹ ಒಂದು ಸಹಾಯ. ಅದು ಕೂಡ ಶಾಶ್ವತವಾಗಿ ಉಳ್ಕೊಂಡಾಗ ಮಾತ್ರ ಅದು ಮನುಷ್ಯನ ಒಂದು ಆತ್ಮಕ್ಕೆ ತೃಪ್ತಿ ಸಿಗುವಂತಹದ್ದು. ಈ 10 ತಿಂಗಳ ಪುಟ್ಟ ಮಗು ಮಾಡಿದಂತಹ ಈ ಸಾಧನೆ, ಇದು ಸಾಧನೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು. ಈ ಘಟನೆಯಿಂದ ಇಡೀ ಜಗತ್ತೇ ಕಣ್ಣೀರು ಹಾಕಿರುವಂಥದ್ದು. ಈ ಘಟನೆಯನ್ನು ನಿಮ್ಮ ಮುಂದಿಡಲು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಇಂತಹ ಘಟನೆಗಳನ್ನು ನಿಮ್ಮ ಎಲ್ಲ ಹತ್ತಿರದ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಧನ್ಯವಾದಗಳು.